ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ನಮ್ಮ ಸ್ಕಿನ್ ಟೈಪ್ನ ನಾವು ಹೇಗೆ ಮನೆಯಲ್ಲಿ ತಿಳ್ಕೊಳ್ಳೋದು. ತುಂಬ ಜನ ನೀವು ಆ ಕ್ರೀಮ್ ಯೂಸ್ ಮಾಡಿ ನಿಮ್ಮ ಸ್ಕಿನ್ ಟೈಪ್ಗೆ ಮ್ಯಾಚ್ ಮಾಡ್ಕೊಂಡು ಯೂಸ್ ಮಾಡಿ, ನಿಮ್ಮ ಸ್ಕಿನ್ ಟೈಪ್ ಇರೋರು ಈ ಕ್ರೀಮ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಸೊ ಹಂಗೆ ಹೇಳಿದಾಗ ನೀವು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ, ಮೇಡಮ್ ನಮ್ಮ ಸ್ಕಿನ್ ಟೈಪ್ನ ಹೇಗೆ ಗುರ್ತು ಮಾಡ್ಕೊಳ್ಳೋದು ಮನೆಯಲ್ಲೇ, ನಮ್ಗೆ ಗೊತ್ತಿಲ್ಲ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ. ಸೊ ಡೋಂಟ್ ವರಿ, ಐ ಆಮ್ ಹಿಯರ್. ನಾನು ಹೇಳ್ತೀನಿ ನಿಮಗೆ. ಸೊ ನಿಮ್ಮ ಸ್ಕಿನ್ ಟೈಪ್ ನೀವು ಹೇಗೆ ಮನೆಯಲ್ಲಿ ಕರೆಕ್ಟಾಗಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ತಡ ಮಾಡೋದು ಯಾಕೆ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ ಅದರಿಂದ. ಸೊ ನಮಗೂ ಮೋಟಿವೇಟ್ ಆಗುತ್ತೆ. ಸೊ ನೀವು ಕಮೆಂಟ್ ಮಾಡೋದ್ರಿಂದ ಸೊ ನಾನು ಮಾಡುವಂಥ ವೀಡಿಯೋಸ್ ನಿಮ್ಗೆ ಎಷ್ಟು ಹೆಲ್ಪ್ಫುಲ್ ಆಗ್ತಿದೆ ಅಥವಾ ಇಲ್ವೋ ಅನ್ನೋದು ಗೊತ್ತಾಗುತ್ತೆ, ನೀವು ಮಾಡೋ ಒಂದು ಕಾಮೆಂಟ್ ಮತ್ತು ಲೈಕಿಂದ. ಸೊ ಹಾಗಾಗಿ ಹೇಳ್ತಿದ್ದೀನಿ. ಸೊ ಕಮಿಂಗ್ ಟು ದ ಪಾಯಿಂಟ್, ಫಸ್ಟ್ ನಾವು ಹೇಗೆ ನಮ್ಮ ಸ್ಕಿನ್ ಟೈಪ್ ಹೇಗಿದೆ ಅಂತ ತಿಳ್ಕೊಳ್ಳೋದು ಅಂದರೆ ಸಿಂಪಲ್. ನೀವು ಫೇಸ್ ವಾಶ್ ಮಾಡಿ. ಸೊ ಯಾವುದೇ ಒಂದು ಫೇಸ್ ವಾಶ್ ಯೂಸ್ ಮಾಡಬೇಡಿ, ಬಿಕಾಸ್ ಆ ಫೇಸ್ ವಾಶ್ ನಿಮ್ಮ ಸ್ಕಿನ್ನ ಡ್ರೈ ಮಾಡ್ಬೋದು ಅಥವಾ ಆಯ್ಲಿ ಮಾಡ್ಬೋದು. ಸೊ ಫೇಸ್ ವಾಶಲ್ಲಿ ಆಯಿಲ್ ಕಂಟೆಂಟ್ ಇದ್ದರೆ ಆಯಿಲಿ ಮಾಡುತ್ತೆ, ಸೊ ಡ್ರೈನೆಸ್ ಇದ್ದರೆ ಡ್ರೈ ಮಾಡುತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಓನ್ಲಿ ಜಸ್ಟ್ ಇವು ವಾಶ್ ಯುವರ್ ಫೇಸ್. ಜಸ್ಟ್ ವಾಟ್ರಿಂದ ಅಂದರೆ ನೀರಿಂದ ಕ್ಲೀನಾಗಿ ಫೇಸ್ನ ತೊಳ್ಕೊಳ್ಳಿ ನೀಟಾಗಿ. ಒಂದೆರಡು ಜಗ್ ಅಂತೀರ ಏನಂತೀರ, ಅದರಿಂದ ನೀರು ಮುಖದ ಮೇಲೆ ಎಲ್ಲ ಹಾಕಿ ನೀಟಾಗಿ ತೊಳೆದು ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ಥರ ರಬ್ ಮಾಡಬೇಡಿ, ಜಸ್ಟ್ ಟ್ಯಾಬ್ ಮಾಡಿ ಈ ಥರ. ಸೊ ಫೇಸಲ್ಲಿರುವಂತಹ ಆಯಿಲ್ ಆಗಿರ್ಬೋದು, ಎಲ್ಲ ನೀರಿನ ಅಂಶ ಏನಿರುತ್ತಲ್ಲ ಅದೆಲ್ಲ ಪೂರ್ತಿಯಾಗಿ ಒರೆಸ್ಕೊಳ್ಳಿ ನೀಟಾಗಿ. ಹಿಂಗೆ ರಬ್ ಥರ ಮಾಡಬೇಡಿ ಯಾವುದೇ ಕಾರಣಕ್ಕೂ, ಬಿಕಾಸ್ ನೀವು ರಬ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಡ್ರೈ ಆಗುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ನಿಮಗೆ ಒರಿಜಿನಲ್ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಜಸ್ಟ್ ನೀವು ಫೇಸ್ ವಾಶ್ ಮಾಡಿ 1 ಅವರ್ ಏನು ಬೇಕಾದರೂ ಮಾಡಿ. ನಿಮ್ಗೆ ಇಷ್ಟ ಬಂದಿದ್ದು ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಬಂದಿದ್ದು ಸೀರಿಯಲ್ ನೋಡಿ, ನೀವು ಇಲ್ಲ 1 ಅವರ್ ನಿದ್ದೆ ಮಾಡಿಬಿಡಿ. ಫಸ್ಟೇ ಫೇಸ್ ವಾಶ್ ಮಾಡಿ ನಿದ್ದೆ ಮಾಡಿಬಿಡಿ. 1 ಅವರ್ ಆದ ನಂತರ ನೀವು ಕನ್ನಡಿ ಮುಂದೆ ನಿಂತು ನಿಮ್ಮ ಫೇಸ್ ಹೇಗಾಗಿದೆ ಅಂತ ನೋಡಿ. ನಿಮ್ಮ ಫೇಸ್ ಏನು ಇಲ್ಲಪ್ಪ, ಚೆನ್ನಾಗಿದೆ, ಹೆಂಗಿದೆ ಹಾಗೆ ಇದೆ, ನಾರ್ಮಲ್ ಆಗಿದೆ, ಏನು ಆಯಿಲ್ ಇಲ್ಲ, ಸೊ ಡ್ರೈ ಫೀಲ್ ಆಗ್ತಿಲ್ಲ, ಸೊ ನನಗೆ ಯಾವುದೇ ಚೇಂಜಸ್ ಕಾಣ್ತಿಲ್ಲ ನನ್ನ ಫೇಸ್ ಮೇಲೆ, ಹೇಗೆ ಫೇಸ್ ವಾಶ್ ಆದ ನಂತರ ನನ್ನ ಫೇಸ್ ಇತ್ತು ಅದೇ ರೀತಿ ಇದೆ, ಯಾವುದೇ ಚೇಂಜಸ್ ಇಲ್ಲ ಅನ್ನೋದಾದರೆ ನಿಮ್ಮ ಫೇಸ್ ಬಂದ್ಬಿಟ್ಟು ನಾರ್ಮಲ್ ಸ್ಕಿನ್ ಟೈಪ್. ಬೆಸ್ಟ್ ಸ್ಕಿನ್ ಟೈಪ್ ಅಂತಲೇ ಹೇಳ್ಬೋದು. ಗಾಡ್ ಗಿಫ್ಟ್ ಸ್ಕಿನ್ ಟೈಪ್, ಒಂದು ಒಳ್ಳೆ ಸ್ಕಿನ್ ಟೈಪ್. ಅದು ತುಂಬ ಜನರಿಗೆ ಅದು ಇರಲ್ಲ. ಸೊ ಯಾರು ಲಕ್ಕಿ ಇರ್ತಾರಲ್ಲ ಅವ್ರಿಗೆ ಮಾತ್ರ ಆ ಸ್ಕಿನ್ ಟೈಪ್ ಸಿಗೋದು. ಸೊ ನಾರ್ಮಲ್ ಆಗಿದ್ದೀರಾ, ನಿಮ್ಮ ಸ್ಕಿನ್ ಮೇಲೆ ಏನೂ ಇಲ್ಲ, ಸೊ ನಾರ್ಮಲ್ ಥರ ಫೀಲ್ ಆಗ್ತಿದೆ ಅಂದರೆ ನಿಮ್ಮ ಸ್ಕಿನ್ ಟೈಪ್ ಬಂದುಬಿಟ್ಟು ನಾರ್ಮಲ್ ಸ್ಕಿನ್ ಟೈಪ್. ಸೆಕೆಂಡ್, ಜಸ್ಟ್ ನಾನು ಹೇಳಿರೋ ಹಾಗೆ ಫೇಸ್ನ ವಾಶ್ ಮಾಡ್ಕೊಳ್ಳಿ 1 ಅವರ್ ಬಿಟ್ಟು. ಅಂದರೆ 1 ಅವರ್ ನಿಮ್ಗೆ ಬೇಕಾದ ಕೆಲಸವನ್ನು ಮಾಡಿ. ಸೊ ಬಿಸಿಲಿಗೆ ಹೋಗಿ ಹೊರಗಡೆ ಇರಿ, ಒಳಗಡೆ ಇರಿ, ಏನು ಬೇಕಾದರೂ ಮಾಡಿ. ಅದಾದ ನಂತರ 1 ಅವರ್ ಆದ ನಂತರ, ಅಂದರೆ ಫೇಸ್ ವಾಶ್ ಆದ 1 ಅವರ್ ನಂತರ ನಿಮ್ಮ ಫೇಸ್ನ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿ. ಸೊ ಯಾವ ರೀತಿ ಆಗಿದೆ. ಸೊ ಆಯಿಲಿ ಆಗಿದೆ, ಫೇಸ್ ತುಂಬ ಆಯಿಲ್ ಥರ ಫೀಲ್ ಆಗಿದೆ, ಅಂದರೆ ಈ ಕಡೆ ಎಲ್ಲ ಇಲ್ಲ ಆಯಿಲ್ ಥರ ನಿಮ್ಗೆ ಗೊತ್ತಿರುತ್ತೆ, ಎಣ್ಣೆ ಥರ ಫೀಲ್ ಆಗಿರುತ್ತೆ, ಮುಖದ ಮೇಲೆಲ್ಲ ಎಣ್ಣೆ ಇರೋ ಥರ ಫೀಲ್ ಇರುತ್ತೆ. ಸೊ ಆ ಥರ ನಿಮ್ಮ ಫೇಸ್ ಇದ್ದರೆ ಫೇಸ್ ವಾಶ್ ಆದ 1 ಅವರ್ ಬಳಿಕ ನಿಮ್ಮ ಫೇಸ್ ಮೇಲೆ ಫುಲ್ಲಿ ಆಯಿಲ್ ಥರ ಫೀಲ್ ಆಗ್ತಿದೆ ಅಂದರೆ ನಿಮ್ಮ ಸ್ಕಿನ್ ಟೈಪ್ ಬಂದುಬಿಟ್ಟು ಆಯಿಲಿ ಸ್ಕಿನ್ ಟೈಪ್ ಅಷ್ಟೇ. ನಿಮ್ಮ ಸ್ಕಿನ್ ಯಾವುದಂದರೆ ಆಯಿಲಿ ಸ್ಕಿನ್ ಟೈಪ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತು ಥರ್ಡ್ ಪಾಯಿಂಟ್ ಬಂದುಬಿಟ್ಟು, ಫಸ್ಟ್ ನೀವು ಫೇಸ್ ವಾಶ್ ಮಾಡಿ 1 ಅವರ್ ಏನು ಬೇಕಾದರೂ ಮಾಡಿ. ಅದಾದ ನಂತರ ಕನ್ನಡಿ ಮುಂದೆ ಬಂದು ನಿಮ್ಮ ಫೇಸ್ ನೋಡ್ಕೊಳ್ಳಿ ಯಾವ ರೀತಿ ಆಗಿದೆ ಅಂತ. ಸೊ ಡ್ರೈ ಥರ ಫೀಲ್ ಆಗ್ತಿದೆ, ತುಂಬ ಡ್ರೈನೆಸ್ ಅಂದರೆ ತ್ವಚೆ ಎಲ್ಲ ಒಂಥರ ಒಣಗಿರೋ ಥರ ಈ ಥರ ಫೀಲ್ ಆಗಿರೋ ಥರ, ಅಂದರೆ ಚರ್ಮ ಎಲ್ಲ ಏನಂತಾರೆ ಅದಕ್ಕೆ,
ಚರ್ಮ ಕಿತ್ಕೊಂಡು ಬರುತ್ತೆ ನೋಡಿ, ಅಂದರೆ ಫೀಲ್ ಆಗಿದೆ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಏನಂತಾರೋ ನನಗೆ ಗೊತ್ತಿಲ್ಲ. ಸೊ ಫೀಲ್ ಆಗಿರೋ ಥರ ಚರ್ಮ ಮೇಲೆ ಬರೋ ಥರ ಆಗಿದೆ, ತುಂಬ ಡ್ರೈ ಆಗಿದೆ, ಮುಟ್ಟೋಕ್ಕಾಗ್ತಿಲ್ಲ, ಆ ಥರ ನಿಮಗೆ ಫೀಲ್ ಆದರೆ ನಿಮ್ಮ ಸ್ಕಿನ್ ಬಂದುಬಿಟ್ಟು ಡ್ರೈ ಸ್ಕಿನ್. ಸೊ ಇನ್ನೂ ಒಂದು ಸ್ಕಿನ್ ಇದೆ. ಈ ಸ್ಕಿನ್ ತುಂಬ ಜನರಿಗೆ ಹೆಂಗಂದರೆ ತುಂಬ ಜನರಿಗಿರುತ್ತೆ, ನನಗೂ ಕೂಡ. ನನಗೆ ಬೇಸಿಗೆದಲ್ಲಿ ಇದೇ ಸ್ಕಿನ್ ಇರೋದು. ನಾರ್ಮಲಾಗಿ ನಾನು ನನ್ನ ಅಂದರೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲದಲ್ಲಿ ನನ್ನ ಸ್ಕಿನ್ ಟೈಪ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ. ಸೊ ಅದು ಸೆಕೆಂಡ್ರಿ ಬಿಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಸೊ ನೆಕ್ಸ್ಟ್ ನೀವು ಮತ್ತೆ ಫೇಸ್ ವಾಶ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ 1 ಅವರ್ ಬಿಟ್ಟು ಕನ್ನಡಿ ಮುಂದೆ ನಿಂತು ನಿಮ್ಮ ಫೇಸ್ನ ನೋಡ್ಕೊಳ್ಳಿ ಯಾವ ರೀತಿ ಆಗಿದೆ. ಸೊ ಓನ್ಲಿ ಈ ಪಾರ್ಟಲ್ಲಿ ಅಂದರೆ ನಿಮ್ಮ ಫೇಸಲ್ಲಿ ಟಿ ಝೋನ್ ಹತ್ರ ಅಷ್ಟೇ, ಅಂದರೆ ಈ ಭಾಗ ಇದು ಟಿ ಝೋನ್ ಇದೆ ಅಲ್ವಾ. ಸೊ ನೋಡಿ, ಇದು ಈ ಥರ ಅಂದರೆ ಇದು ಟಿ ಝೋನ್ ಅಂತಾರೆ ಇದಕ್ಕೆ. ಸೊ ಟಿ ಝೋನಲ್ಲಿ ಮಾತ್ರ ನಿಮಗೆ ಆಯಿಲ್ ಇದೆ ಅಥವಾ ಡ್ರೈ ಆಗಿದೆ ಅಂದರೆ ಈ ಪಾರ್ಟಲ್ಲಿ ನಿಮಗೆ ಆಯಿಲ್ ಕಂಟೆಂಟ್ ಕಾಣ್ತಿದೆ, ಅಥವಾ ಈ ಪಾರ್ಟ್ ಡ್ರೈನೆಸ್ ಕಾಣ್ತಿದೆ ಅಂದರೆ ನಿಮ್ಮ ಸ್ಕಿನ್ ಬಂದ್ಬಿಟ್ಟು ಕಾಂಬಿನೇಷನ್ ಸ್ಕಿನ್ ಟೈಪ್ ಅಂತಲೇ ಹೇಳ್ಬೋದು. ಇದು ಕೂಡ ತುಂಬ ಜನರಿಗಿರುತ್ತೆ. ಜಸ್ಟ್ ನೀವು ಇಷ್ಟೇ ಮನೆಯಲ್ಲಿ ನೀವು ಟ್ರೈ ಮಾಡ್ಬೋದು. ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಜಸ್ಟ್ ಫೇಸ್ ವಾಶ್ ಮಾಡ್ಕೊಳ್ಳಿ, ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಅರ್ಥ ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಸೊ ನಾನು ಇಷ್ಟು ದಿನ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ, ಬಿಕಾಸ್ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ಇವಾಗಲೂ ಕೂಡ ಇದೆ, ಆದರೂ ವಿಡಿಯೋಸ್ ಮಾಡ್ತಿದ್ದೀನಿ. ಬಿಕಾಸ್ ನನ್ನ ನಂಬಿ ಎಷ್ಟೋ ಜನ ಯೂಟ್ಯೂಬ್ ವ್ಯೂವರ್ಸ್ ಇದ್ದೀರಾ, ಸೊ ಜೆನ್ಯೂನ್ ವ್ಯೂವರ್ಸ್ ಇದ್ದೀರಾ, ಹಾಗಾಗಿ ನಿಮಗೆಲ್ಲ ನೋವು ಮಾಡಲಿಕ್ಕೆ ಇಷ್ಟ ಇಲ್ಲ. ಬಟ್ ನನಗೂ ಕೂಡ ಇದೊಂದು ಪ್ರಾಪರಾಗಿ ರೂಢಿ ಆಗಿಬಿಟ್ಟಿದೆ, ವಿಡಿಯೋ ಮಾಡೋದು ಇದೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೆ. ಸೊ ಹಾಗಾಗಿ 1 ವಾರದಿಂದ ಆಯಿತು ಹೆಡ್ಏಕ್ ಬರ್ತಾಯಿದೆ, ಯಾಕಂತಾನೆ ಗೊತ್ತಿಲ್ಲ. ಸೊ ಟ್ಯಾಬ್ಲೆಟ್ ತೊಗೊಂಡೆ, ಇಂಜೆಕ್ಷನ್ ಮಾಡಿಕೊಂಡೆ, ಕಡಿಮೆನೇ ಆಗ್ತಾಯಿಲ್ಲ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದೊಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್.